ತವರು ಮನೆ ನಿನಗೆ 18 ವರ್ಷ ಅಟ್ಟೆ ಇಲ್ಲಿರೋದು ನೀ 18 ವರ್ಷ ಆಯ್ತು. ನಿನ್ನ ಗಂಡನ ಮನಿನೇ ನೀ ಜೇರ್ ಕರು ತವ್ರ ಮನ್ಯಾಗ ಒಂದು ವಾರ ಬಿಡೋದು ತಿಂಗಳು ತಿಪ್ಪತ್ತಂದ್ರ ಮಗ್ಲಿ ಮನೆ ಮಲ್ಲ ಮಾತಾಡ್ತಾಳ. ಏನಂತ್ರಿ? ಸಿರುಕ್ನವ್ರ ಸಕ್ಕಂಬೈ ಬಂದು ಬಹಳ ಸಹಿತ ಯಾಕೆ ಗಂಡಿಗಿನ ಹೊರದು ಓಡಿಸ್ಯಾನೇನೆ? ಗಂಡ ಬಿಟ್ಟಂಗ ಕಾಣ್ತಾನ. ಹೌದು. ಇಲ್ಲ ಮಗ ಬೀರಂಗ ಕಾಡ್ತಾನ. ಹಿಂಗೆಲ್ಲ ಚಾಲು ಆಕತ್ತಂಗ ನಿನಗ ನಿನ್ನ ಬಲ್ಲಿ ಬರ್ಲಿದು ಕರೆ ನಿನ್ನ ಕಟ್ಟಿಗೆ ಬರ್ಬೇಕಾಗ್ಯದ. ಎಲ್ಲಿ? ಗಂಡನ ಮನೆಗೆ ನಿನ್ನ ಕಟ್ಟಿಗೆ ಬರ್ಬೇಕಾಗ್ಯದ. ಹೌದು. ಕಷ್ಟ ಬರ ಕಡಲಿ ಗ್ರಾಮದೊಳಗ ಹೌದು ದಾಸ ಶ್ರೇಷ್ಠ ಭಕ್ತ ಕನಕದಾಸರ ಜಯಂತ್ಯೋತ್ಸವ ನಿಮಿತ್ತವಾಗಿ ಹೌದು ಇಲ್ಲಿ 2 ಸುಪ್ರಸಿದ್ಧ ಬೆಳೆದ ಹಾಡಿಗೆ ಕಾರ್ಯಕ್ರಮವನ್ನು ಸರಾಗರೂಪ ಸಾಗಿಸಿಕೊಂಡು ಬಂದದ ಆತ್ಮೀಯ ಬಂಧುಗಳೇ. ನಡೆದ್ರಿಪ್ಪ, ಚಂದ ಸಾಗಿ ನಡೆದದ. ಅದಕ್ಕೆ ಜ್ಞಾನಿ ಒಂದು ಮಾತು ಹಿಂಗ ಹೇಳ್ತಾನ ತಮ್ಮ. ಏನ್ ಹೇಳ್ತಾರೆ ಜ್ಞಾನಿಗಳದಂತವ್ರು? ಎಲ್ಲ ಬಲ್ಲವರನ್ನ ಬಲ್ಲವರು ಬಾಳಿಲ್ಲ. ಹೌದು. ಬಲ್ಲವರು ಇದ್ದು ಬಲವಿಲ್ಲ. ಸಾಹಿತ್ಯ ಜಯಂತ್ಯೋತ್ಸವದ ಅಂಗವಾಗಿ ಏನು ಮಾಡ್ಯಾರ ಇಲ್ಲಿ ಹುಡುಗರು ಕೂಡಿ? ಎಲ್ಲಾ ಹಿರಿಯರು ಕೂಡಿಕೊಂಡು ಯುವಕರು ಕೂಡಿಕೊಂಡು ಕಡನಿ ಗ್ರಾಮದ ಸಮಸ್ತ ಗುರು ಹಿರಿಯರು ಕೂಡಿಕೊಂಡು ಹೌದು 2 ಸುಪ್ರಸಿದ್ಧ ಡೋಳಿನ ಹಾಡಿಕೆ ಕಾರ್ಯಕ್ರಮ ಸದಾಗರೂಪ ಸಾಗಿಸಿಕೊಂಡು ಬಂದ ಪುಣ್ಯಾತ್ಮರೇ. ಚಂದ ನಡೆದವ್ರಿ ರಾತ್ರಿ ಕಾರ್ಯಕ್ರಮ. ಮಗನ ಹಗಲಪ್ಪ ಹೊರತಗೊಂಡ ಮಗನ ಇಲ್ಲ ರಾತ್ರಿ ನಡೆದವ್ರಲ್ರಿ. ಹೌದಾ? ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೇಷ್ಠಕರಾಗಿರ್ತಕ್ಕಂತಹ ಯಾರಿ ನಮ್ಮ ತಂಗಿ ಸ್ವರೂಪದಾಗಿರ್ತಕ್ಕಂಥ ಸರಕನಹಳ್ಳಿ ಗ್ರಾಮದ ಸತ್ವಕ್ಕವ್ರ ಏನ್ ಹೇಳಿದ್ರು ಮಾತು ತಾವೆಲ್ಲದೇ ಕೇಳಿ ಪುಣ್ಯಾತ್ಮರೇ. ಏನಂತ್ರಿ? ಅಣ್ಣ ಮತ್ತು ತಂಗಿ ಮೇಳ ಕೂಡ್ಸಾರ. ಹೌದು. ಬಹಳ ಅದ್ಭುತ ಕಾರ್ಯಕ್ರಮ ಕೂಡ್ಸಾರ. ಮತ್ತೆ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ ಏನ್ ಹೇಳಿದ್ರು? ಅಚ್ಚಕಡಿ ಮಾಸ್ತರ್ ಏನ್ ಮಾತಾಡಪ್ಪ ಅಂತಂದ್ರೆ ಇದು ಕಡನಿ ಗ್ರಾಮದ ಒಂದು ಮನೆ ಮಗನ ಮೇಳದಂಗ ಇದು ಸಕ್ಕಮಯ ಮೇಳ ಹಿಂಗ ಹಿಂಗ್ ತಿಳ್ಕೊಂಡು ಮಾತಾಡಕತ್ತಾರ. ನನ್ನ ಗಂಡನ ಮನೆ ಕೊಟ್ರೆ ಇದು ತವ್ರ ಮನೆ ಅಂತ ತಿಳ್ಕೊಂಡ್ರು ಅವರು. ಅಂದ್ರೆ ಇದು ನನಗೂ ತವ್ರ ಮನಿನೇ. ಎತ್ತಿದ್ರು ಸತ್ಯ ಇದು ನಮಗೆ ತವ್ರ ಮನೆ ಇದ್ದಂಗ ಅದ. ನಮ್ಮ ಅವನ ಮನೆ ಅಂತ ಹೇಳೋರು ಎತ್ತಿ ಹಾಕಿದ್ದಕ್ಕೆ. ಅದಕ್ಕೆ ನಾನೊಂದು ಮಾತು ಹೇಳದೈತಿ. ಏನಪ್ಪಾ ಅಂತ ಕೇಳಿದ್ರ ಏನ್ರಿಪ್ಪ? ನಾ ಹೋಗೋ ಟೈಮ್ದಾಗ ಒಬ್ಬರ ನಾನು ಕೇಳ್ತಾರ್ತಮ್ಮ ನಾವು ಏನಂದ್ರಿ? ಸರ ನಿನಗೆ ಮಕ್ಕಳು ಆಗ್ತದಾವು. ಏನ್ ಹೇಳಿದ್ರಿ ನೀವು? ನನಗೆ ಮಕ್ಕಳು 4 ಅದಾವ್ರಿ. 4 ಮಂದಿ ಹುಟ್ಟಾರ. ನಾನು 4 ಮಕ್ಕಳು. ಹತ್ತಲಿಂದ್ರಿ ಕೈ ನಡೆಸ್ಬೇಡಪ್ಪ. ಅವ್ರು ಹೇಳ್ತಾರ ಏನಂತ್ರಿ? ಸರ ನಿಮ್ ಮಕ್ಳು ಯಾವ್ಯಾರು? ಹೇಳ್ತಮ್ಮ 2 ನಮೂ ಅದಾವ್ರಿ. ಇನ್ನು 2 ಮಂದಿ ಅದಾವ್ರಿ. ನನ್ನ ಅವರು ದಿಗತ್ತು ಹುಚ್ಚಾಗೋದ್ರು ಅವರು. 2 ಮಂದಿ ಅದಾವು. ಯಾರ್ಯಾವ ಮಂದಿಗಳು? ಯಾವ್ಯಾವ್ರಿ ನಿಮ್ಮ? 2 ಗಂಡಸ ಮಕ್ಕಳು ನಮೂ ಅದಾವು. 2 ಹೆಣ್ಮಕ್ಳು. ಆ ಮಂದಿ ಅದಾವು. ಯಾಕೆ ಮಂದಿ ಆತಾವು? ಅಪ್ಪ ನೀವೇದ್ರಿ ಹಂಗಮ್ಮ ಕರೆ ಹಡದಿಲ್ಲ. ಅವ್ರು ನನ್ನ ಮನೆಗೆ ಹೋದವು. ಮತ್ತ ಗಂಡನ ಮನೆಗೆ ಹೋಗುವೆ. ಮಂದಿ ಮನೆಗೆ ಕೊಡೋದಿಲ್ಲ ಅಂತಂದ. ಹೌದಾ? ತಂಗಿ ನಿನ್ನ ತವ್ರ ಮನೆ ಇಲ್ಲದಿಲ್ಲ ನಾನು. ಹೌದಾ? ಎಷ್ಟಾದ್ರಿ 2 ಮನೆಗೆ ಹೋಗಕ್ಕೆ? ಗಂಡನ ಮನೆಗೆ 10 ಮನೆಗೆ ಹೋಗಕ್ಕೆ. ಇಲ್ಲಿ ಪುರಾಟ ಆಗಕ್ಕೆ ನಾನು ಒಟ್ಟ ಗಂಡನ ಮನೆಗೆ ಹೋಗೋದು ಮುಸುರು ತಿಕ್ಕುದು ನಿಂತಾಗದ. ತವ್ರ ಮನೆ ನನಗೆ ಪುರಾಟ ಆಗೋದಲ್ಲ. ನನಗೆ ಯಾವ ಮನೆ ಪುರಾಟ ಆಗ್ಬೇಕಾಗದ? ಗಂಡನ ಮನೆ. ಗಂಡನ ಮನೆಗೆ ನಿನ್ನ ಪುರಾಟ ಆಗೋದು. ತವ್ರ ಮನೆ ನಿನಗೆ 18 ವರ್ಷ ಅಟ್ಟೆ ಇಲ್ಲಿರೋದು ನೀ 18 ವರ್ಷ ಆಯ್ತು. ನಿನ್ನ ಗಂಡನ ಮನಿನೇ ನೀ ಜೇರ್ ಕರು ತವ್ರ ಮನ್ಯಾಗ ಒಂದು ವಾರ ಬಿಡೋದು ತಿಂಗಳು ತಿಪ್ಪತ್ತಂದ್ರ ಮಗ್ಲಿ ಮನೆ ಮಲ್ಲ ಮಾತಾಡ್ತಾಳ. ಏನಂತ್ರಿ? ಸಿರುಕ್ನವ್ರ ಸಕ್ಕಂಬೈ ಬಂದು ಬಹಳ ಸಹಿತ ಯಾಕೆ ಗಂಡಿಗಿನ ಹೊರದು ಓಡಿಸ್ಯಾನೇನೆ? ಗಂಡ ಬಿಟ್ಟಂಗ ಕಾಣ್ತಾನ. ಹೌದು. ಇಲ್ಲ ಮಗ ಬೀರಂಗ ಕಾಣ್ತಾನ. ಹಿಂಗೆಲ್ಲ ಚಾಲು ಆಕತ್ತಂಗ ನಿನಗ ನಿನ್ನ ಬಲ್ಲಿ ಬರ್ಲಿದು ಕರೆ ನಿನ್ನ ಕಟ್ಟಿಗೆ ಬರ್ಬೇಕಾಗ್ಯದ. ಎಲ್ಲಿ? ಗಂಡನ ಮನೆಗೆ ನಿನ್ನ ಕಟ್ಟಿಗೆ ಬರ್ಬೇಕಾಗ್ಯದ. ಕಷ್ಟ ಬರ್ಲಿ ನಷ್ಟ ಬರ್ಲಿ ಕಡನೆಯವರು ತವ್ರ ಮನೆ ನಿನಗೆ ಅಲ್ಲಂದಿಲ್ಲ. ನಾವು ನೀ ಜೀವನ ಮಾಡಿದೆ. ಅದು ಯಾವಾಗ ಗಂಡನ ಮನೆ? ಗಂಡನ ಮನೆಯ ಸ್ವಾರ್ಥಕ್ಕ ಇವ ಎಷ್ಟು ಹೊಡಿಲಿ ಬಡಿಲಿ ಕಡಿಮೆ ಇವನಿಗೆ ಯಾವುದು ಇದೇ ಇರೋದೇ. ಇದೇ ಮನೆಯೇ ಇವನಿಗೆ. ಕಣ್ಣಿ ಊರ ಇವನಿಗೆ. ಕಣ್ಣಿ ಊರ ಇವನಿಗೆ. ಅದಕ್ಕೆ ವ್ಯತ್ಯಾಸ ಮಾಡಂಗಿಲ್ಲ. ಯಾಕಂತ ಕೇಳಿ 2 ಮನೆ ಮಕ್ಕಳ ತಿಳಿದ ಒಂದೇ ಮಾತು ಹೇಳಿದ ನನಗ. ಕಡಮಿ ಗ್ರಾಮದ ಮೇಳ ಬೇರೆ ಅಲ್ಲ,
ಹೌದು ಸಿರಕನಹಳ್ಳಿ ಗ್ರಾಮದ ಮೇಳ ಬೇರೆ ಅಲ್ಲ, ಹೌದು ಎರಡು ಮೇಳ ಒಂದೇ ಅದಾವು. ಅದಾವು ಆದ್ರೂ ಸಹಿತ ಹೌದು ಇಲ್ಲೇನಪ್ಪ ಅಂತ ನಮ್ಮ ಸಿರಕನಹಳ್ಳಿ ಊರ ಇವ್ರದು ಕಣ್ಣಿ ಊರ ಕಡಲಿ ಊರ, ನಿಮ್ಮದು ಇಂಡಿ ತಾಲೂಕ, ಇದು ಕಲಬುರಗಿ ತಾಲೂಕ. ಅದಕ್ಕೆ ತಮ್ಮ ಇದು ಬೇರೆ ಏನಪ್ಪಾ ಅಂತಂದ್ರೆ ಬೇರೆ ಬೇರೆಗಳದಾವ. ಹೌದು ಆದ್ರೆ ಮನುಷ್ಯ ಜನ್ಮ ಹುಟ್ಟಿ ಬಂದ ಬಳಕ ನಾವು ಪರಮಾತ್ಮನ ಸೇವಾ, ಗುರುನಾಥನ ಸೇವಾ, ಹೌದು ಮಹಾತ್ಮರ ಸೇವಾ, ಸಂತರ ಸೇವಾ, ಪುಣ್ಯಾತ್ಮರ ಸೇವಾ ಹೌದಾ ಮಾಡಿ ನಾವು ತಲೆಯಿಂದ ಆಗ್ಬೇಕಾಗದ. ಭೂಮಿಗೆ ಬಂದ ಮೇಲೆ ನಾವು ಇನ್ನೊಬ್ಬರಿಗೆ ಮೋಸ ಮಾಡಬೇಡ, ಮಾಡಬೇಡ, ಇನ್ನೊಬ್ರಿಗೆ ಕೆಟ್ಟದನ್ನು ಮಾಡಬೇಡ, ಇನ್ನೊಬ್ರಿಗೆ ಅನ್ಯಾಯ ಮಾಡಬೇಡ, ಇನ್ನೊಬ್ರು ತುಚ್ಚ ಮಾತಾಡಬೇಡ, ಇನ್ನೊಬ್ರು ನೋಡಿ ಆಸೆ ಪಡಬೇಡ, ಇನ್ನೊಬ್ಬರ ಹತ್ತಿರಲ್ಲಿ ಎಂದು ಕಣ್ಣು ಹಾಕಬೇಡ. ಹೌದಾ ಭಗವಂತ ನಿನಗೆ ಎಟ್ಟು ಕೊಟ್ಟ ನೋಡು, ಅಟ್ಟದಾಗೆ ಅದ್ರಾಗ ಊಟ ಮಾಡೋ ತೃಪ್ತಿ ಪಡ ನಿನಗೆ ಭಗವಂತ ಒಂದು ರೊಟ್ಟಿ ಕೊಡ್ತಾನ, ನಿನ್ ಜನ್ಮ ಸಾರ್ಥಕ ಆಗ್ತದ. ಇನ್ನೊಬ್ರು ಆಸೆ ಪಟ್ಟಿ ಏನಾಕದ್ರಿ ನೀನ್ ಆಸೆ ನಿರಾಶೆ ಆಗ್ತದ. ಹೌದಾ ತಿಮ್ಮಸಾಲಿ ಮಗನ ಮನಾನ ತಮ್ಮೇ ಸಾಯ್ತ ಹೊರತಾಗ ತಿಮ್ಮ ಸಾಯಂಗಿಲ್ಲ. ಹೌದಾ ಹೌದು ಇದು ತೆರೆಯಾಗಿಲ್ಲ. ಹೌದು ಅದಕ್ಕೆ ಇಲ್ಲಿ ಕೊಡತಕ್ಕಂತ ನಮ್ಮ ವಾಗಳಿಗೆ, ನಮ್ಮ ಅಣ್ಣಗಳಿಗೆ ಹಿರಿಯರ ಒಂದು ಮಾತು ಹೇಳಿದಂತ ಪುಣ್ಯಾತ್ಮರೇ ಏನಂತ್ರಿ, ಈ ಭೂಮಿ ತಲೆ ಮೇಲ, ಈ ಭೂಮಿ ತಲೆ ಮೇಲ ಮಾನವ ಮನುಷ್ಯ ಜನ್ಮ ಭೂಮಿಗೆ ಬಂದ ಮೇಲ ಹೌದು ತಲಾ ನಾವೆಲ್ಲ ಹೊಲ ಮನಿ ಹೆಂಡ್ರು ಮಕ್ಕಳು ನನ್ನವ್ರ ಬಿದ್ದು ಒದ್ದಾಡಕತ್ತೇವ್ ನಂದು ಅಂತೇಳಿ ಅದ್ರಾಗ ಏನ್ ಮಾಡಕತ್ತೇವ್ ನಾವು ಏನ್ರಿ ಕಾಶಿಗೆ ಹೋಗ್ತೇವ್, ಹೌದು ಶ್ರೀಶೈಲಕ್ಕೆ ಹೋಗ್ತೇವ್, ಕೇದಾರಿಗೆ ಹೋಗ್ತೇವ್, ಹೌದು ಭಂಡಾರಪುರಕ್ಕೆ ಹೋಗ್ತೇವ್, ಅದು ಗೋಕರ್ಣ ಹೋಗ್ತೇವ್, ಹೌದು ಉಳಿವಿಗೆ ಹೋಗ್ತೇವ್, ಹೌದು ತಿರುಪತಿ ಹೋಗ್ತೇವ್, ಹೌದಾ ಹೌದಿಲ್ಲ? ಹೌದು. ಇಟ್ಟೆಲ್ಲ ಕ್ಷೇತ್ರ ತಿರುಗಾಡ್ಕೊಂಡ್ ಬರ್ತೇವ್. ಹಾ ಯಾಕೆ ಹೋಗ್ತೇವು? ಯಾಕ್ರಿಪ್ಪ ಆ ದೇವರ ಪುಣ್ಯಾತ್ಮ ದರ್ಶನ ಮಾಡಿದ್ರ ಹೌದಾ ನಮಗ ಪುಣ್ಯ ಬರ್ತದ ಅಂತ ನಾವು ತಿಳ್ಕೊಂಡು ಹೋಗ್ತೇವ್ರಿಪ್ಪ. ಹೌದಾ? ಹೌದು. ಇವೆಲ್ಲ ಕಾಶಿಗಿ, ಕೇದಾರಿಗೆ, ಶ್ರೀಶೈಲ, ಪಂಢರಪುರ, ಹೌದು ಧರ್ಮಸ್ಥಳ, ಉಡುಪಿ ಹಾ ಇವೆಲ್ಲಾ ತಿರುಗಾಡಿ ಬರ್ಬೇಕಂದಾಗ ಎಷ್ಟು ಪುಣ್ಯ ಬರ್ತದ ನೋಡು. ಎಷ್ಟು ಬರ್ತದ ನೋಡು, ಇಷ್ಟೆಲ್ಲ ಏನು ಬರ್ತದ ತಿರುಗಾಡಿ ಪುಣ್ಯ ಬರ್ತದ ನೋಡು. ಎಲ್ಲಿ ಮಾಡ್ಬೇಕು, ಎಲ್ಲಿ ಮಾಡ್ಬೇಕಂದ್ರೆ ನಾವು ಇವೆಲ್ಲಾ ಕ್ಷೇತ್ರ ತಿರುಗಾಡಿಕಿನ ಪೂರ್ವದಲ್ಲಿ ಹೌದು ನೀ ಎಲ್ಲೆಲ್ಲಿ ಹೋಗ್ಬೇಡ. ಎಲ್ರಿ ನೀ ಮುಂಜಾನೆ ಝಳಕ ಮಾಡಿ ಮಾಡಿ ನಿನ್ನ ಮನ್ಯಾಗ ಹುಚ್ಚಿರ್ಲಿ, ಹುಚ್ಚ ಹೋಗಿರ್ಲಿ, ಕೆಟ್ಟಿರ್ಲಿ, ದುಷ್ಟಿರ್ಲಿ ಇರ್ಲಿ, ಅದು ತಾಯಿ ತಂದೆ ಪಾದಕ್ಕೆ ನಮಸ್ಕಾರ ಮಾಡು, ಅಷ್ಟೇ ಪುಣ್ಯ ಬರ್ತದೆ. ಹೌದಾ ಹೌದು ಇವೆಲ್ಲ ತಿರುಗಾಡಿ ಬೇಡ. ಅದಕ್ಕೆ ತಾಯಿ ತಂದೆ ಬಿಟ್ಟು ದೇವರಿಗೆ ಜಗತ್ತಿನಾಗ ಹೇಳ್ತಾರ. ಹೇಳ್ಯಾರಿಪ್ಪ. ಯಾಕೆ ಹೇಳ್ತಾರೆ ಈ ಮಾತಂತ ಕೇಳಿದ್ರ, ಯಾಕ್ರಿ ಒಂದು ದಿನ ಏನ್ ಮಾಡಿದ ಪಂಢರಪುರದ ಇಟ್ಟೋದ ಏನ್ ಮಾಡಿದ್ರಿ, ಪುಂಡಲಿಕ್ಕನ ಮನೆಗೆ ಹೋದತ್ತಮ್ಮ. ಪುಂಡಲಿಕ್ಕನ ಮನೆಗೆ ಹೌದಾ ಸಾಕ್ಷಾತ್ ಪಂಢರನಾಥ ಹೌದು ಪುಂಡಲಿಕ್ಕನ ಮನೆಗೆ ಹೋಗಿ ನಿತ್ತು, ಕೊರ್ನತ್ತು ಹೊರ ನಿತ್ತು, ಏ ಪುಂಡಲಿಕ ನಾ ಸಾಕ್ಷಾತ್ ಪಂಢರನಾಥ ಬಂದನು ಹೊರಗೆ ಬಾರು ಅಲ್ಲತ್ತ. ಹೌದು ಅವಾಗಮ್ಮಂತ ಪುಂಡಲಿಕ ಏನಂತ್ರಿ, ಯಪ್ಪ ನೀ ಪಂಢರನಾಥರ ಇರು, ಹೌದು ಇಟ್ಟೋಲರ ಇರು, ನೀ ಸಾಕ್ಷಾತ್ ಭಗವಂತ ಇರು ಕರೆ, ನಾ ಹೊರಗೆ ಬರಂಗಿಲ್ಲ. ಹೌದಾ ಯಾಕೆ ಬರಂಗಿಲ್ಲ? ಯಾಕ್ರಿ, ನನ್ನ ಹಡದ ತಾಯಿ ತಂದೆ ಕಾಲು ಹೊತ್ತಾಕತ್ತೇನಿ, ನನ್ನ ತಾಯಿ ತಂದೆ ಕಾಲು ಒತ್ತುದು ಆಗುತ್ತಾನು, ನಾ ಹೊರಗೆ ಬರಂಗಿಲ್ಲ ಅಂದ. ಹೌದು ಹೌದು ನೋಡು, ವಿಚಾರ ಮಾಡು ಪುಣ್ಯಾತ್ಮರೇ. ಸಾಕ್ಷಾತ್ ಭಗವಂತ ಮನೆ ಮುಂದೆ ನಿಂತಾನ, ದೇವ್ರ ಮನೆ ಮುಂದೆ ನಿಂತಾನ, ನಿಂತು ಒದರಾಕತ್ತಾನ. ಪುಂಡಲಿಕ್ಕಿಗ ಪುಂಡಲಿಕ್ ಬರಂಗಿಲ್ಲಂತಾನ. ಅವನ ಶಿಷ್ಯರಂದ್ರು ಪಂಢರನಾಥಗ ಏನಂತಾರಿ, ಗಂಧಪ್ಪ ನಿನ್ನ ಸಲ ಕೋಟಿ ಮಂದಿ ಬರ್ತಾರ, ಭಕ್ತರು ದಂಡಿ ತಗೊಂಡು ಬರ್ತಾರ, ಉಪವಾಸ ಬರ್ತಾರ, ವನವಾಸ ಬರ್ತಾರ, ಹೌದಾ ನಿನ್ನ ದರ್ಶನಕ್ಕಾಗಿ ಬರ್ತಾರ, ಪಾದಯಾತ್ರೆ ಬರ್ತಾರ. ನಿನ್ನ ಮನಿತಾನ ಬಂದ್ರು, ಅವನ ಮನಿತಾನ ನೀ ಬಂದ್ರು, ಹೊರ ಬರಂಗಂದ್ರು ಹೇಸಿ ಶಿಕ್ಷೆ ಅದನ್ನ ಹೋಗಿ ನಡಿ ಅಂದ್ರ ಅವ್ರು. ಹೌದಾ ಅವಾಗಂದ ಪಂಢರನಾಥ ಇಟ್ಟೋಲ ಏನಂತ್ರಿ, ಏ ತಮ್ಮ ಅವ್ರೇನು ಬರ್ತಾರಲ್ಲ ಅವ್ರೆಲ್ಲ ಢಾಂಬಿಕ್ ಭಕ್ತರು ಅಂದವ. ಹೌದು ಭಕ್ತವಂತರು ಅಲ್ಲ ಅವರು, ಅದು ನಿಜವಾದ ಭಕ್ತರಲ್ಲ, ಅವ್ರು ಢಾಂಬಿಕ್ ಅದಾರ. ನಿಜವಾದ ಭಕ್ತ ಯಾರದಾರ, ಯಾರು ಇಲ್ಲಿ ಅಂದ್ರೆ ತಡಿ ಅಂದ ಮತ್ತೊಮ್ಮೆ ಒದರದ ಅವನಿಗೆ. ಹೌದಾ ಯಾರಿಗೆ, ಪುಂಡಲಿಕ್ಕಿಗೆ ಹೊರಗೆ ಬಾರು ಅಂದವ. ಏ ಪುಂಡಲಿಕ್ ಹೊರಗೆ ಬಾರು ಅಂದವ. ಅವಾಗ ಹೇಳ್ದ ಪುಂಡಲಿಕ್ಕ ಏನಂತ್ರಿ, ಏ ಭಗವಂತ ನೀ ದೇವ್ರ ಸಾಕ್ಷಾತ್ ಪಂಢರನಾಥ ಬೇಕಾದವರು ಇರು ಖರೆ ನನ್ನ ಮನೆ ಮುಂದೆ ನಿನ್ನ ಕುಂದ್ರು ತ್ರಾಸ ಆಕಿತ್ತಂದ್ರ ಏನಪ್ಪಾ ಅಂತ ಕೇಳಿದ್ರ ನಾ ಬರೋ ತಡಾಕದ. ನನ್ನ ತಾಯಿ ತಂದೆ ಬಿಟ್ಟು ಇನ್ನು ದೇವ್ರ ಜಗತ್ತಿನಾಗ ಇಲ್ಲ, ನಿನಗೆ ಅವಸರ ಆಗೋದಿಲ್ಲಪ್ಪ ಅಂತಂದ್ರ ನಾ ಇಟ್ಟಂಗಿ ಹೋಗಿದ್ದೀನಿ, ಇಟ್ಟಂಗಿ ಮೇಲೆ ನಿನ್ನ ತಿಳ್ಕೊಂಡು ಇಟ್ಟಂಗಿ ಹೋಗದ ನಿನ್ನಾದ ಪಂಢರನಾಥ. ಪಂಢರಪುರ ಇಟ್ಟಂಗಿ ಮೇಲೆ ಇರ್ತಾನ ಪುಣ್ಯಾತ್ಮರೇ. ಇದು ತಾಯಿ ತಂದೆ ಬಿಟ್ಟು ದೇವರು ಬರಂಗಿಲ್ಲ ಅಂತ ಹೇಳ್ದ. ಹೌದಾ ತಾಯಿ ತಂದಿನ ದೇವ್ರ ಅಂತ ತಿಳ್ಕೊಂಡ ಯಾರು, ಯಾರು
ಪುಂಡಲೀಕ ಹೌದು ಹೌದು ಸಾಕ್ಷಾತ್ ಭಗವಂತ ಬಂದ್ರು ಹೊರಗೆ ಬರ್ಲಿಲ್ಲ ಬರ್ಲಿಲ್ಲ ಖರೆ ನಿನ್ನ ಮನೆಗೆ ಇವತ್ತು ಮಾಳಂದ್ರ ಬಂದ್ರ ಶಂಕರ್ಲಿಂಗ ಬಂದ್ರ ಹೌದು ಬಿಟ್ಟು ಬರ್ತೇನೆ ಮಗನ ಅವಪ್ಪನ ಬಿಟ್ಟು ಬರ್ತೇವ ನಾವ್ ಈಗಿನ ಜನರಸ್ರಿ ಹೆಂಗೆ ಅದಾರಿ ಜಗದಾಗ ಬಿಡ್ತೀವಿ ಹೌದ ದೇವ್ರು ಬರ್ತಾನೆ ಅಂದ್ರೆ ಬಹಳ ಶ್ರೀಮಂತ ಬೇಡ ರೊಕ್ಕ ಬೇಡದು ಹೌದು ಹೊಲ ಮನೆ ಹಿಡಿದು ಹಿಂಗ್ ಕೇಳ್ತೀನಿ ಆಗೋ ನೀನು ಹೌದು ಖರೆ ಹಂಗ ಪುಂಡಲಿಗೆ ಬರಂಗಿಲ್ಲ ಹೊರಗ ಬರ್ಲಿಲ್ರಿಪ್ಪ ಹೌದು ಎಲ್ಲ ಪುಣ್ಯ ಹಾಕ್ತಾರೆ ಹೌದು ಮನುಷ್ಯ ಜನ್ಮ ಹುಟ್ಟಿ